ಸೊ ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಅಲ್ಲಿ ಬರುವಂತ ಸಿಂಪಲ್ ಅಡ್ಜಸ್ಟ್ಮೆಂಟ್ಸ್ ಇರುವಂತ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ಸ್ ಯಾವ ತರ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಸೊ ಈ ಒಂದು ವಿಡಿಯೋನಲ್ಲಿ ಇನ್ ಕೇಸ್ ಟೋಟಲ್ ಇನ್ಕಮ್ ಅಲ್ಲಿ ಪಾರ್ಟ್ ಆಫ್ ದ ಇನ್ಕಮ್ ಬಂದು ನಮ್ಮ ಓನರ್ ಬೌಂಡ್ರಿ ಒಳಗಡೆ ರಿಸೀವ್ ಮಾಡ್ತಿದ್ರೆ ಸೊ ಆ ತರದೊಂದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ಗೆ ಯಾವ ತರ ಟ್ರೀಟ್ಮೆಂಟ್ ಮಾಡಬೇಕು ಅಂತೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. 7th question. Following are the particulars provided by Mr. Subhash relevant to the previous year 2021-22. Compute his gross total income based on different residential status. First point, income earned in Belgium and received there but brought to India rupees 3 lakh. Second point, interest and dividends from units of UTI rupees 80,000. Third point, profit on sale of plant at Greece, one off is received in India rupees 2,50,000. Fourth point, interest on post office savings bank account rupees 2,000. Fifth point, income from agriculture in Indonesia rupees 1,50,000. 50% of the income is received in India rupees 1 lakh and the balance is received and used for son's education in Denmark. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪಾಯಿಂಟ್, ಸೊ ಇನ್ಕಮ್ ಅರ್ನ್ಡ್ ಇನ್ ಬೆಲ್ಜಿಯಂ ಅಂಡ್ ರಿಸೀವ್ಡ್ ದೇರ್ ಬಟ್ ಬ್ರಾಟ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬೆಲ್ಜಿಯಂ ಮತ್ತೆ ರಿಸೀವ್ ಆಗ್ತಾ ಇರೋದು ಅಲ್ಲೇನೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಸೊ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ಅದಾದ್ಮೇಲಿಂದ ಬ್ರಾಟ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ನಮಗೆ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ನಾವು ಇಂಡಿಯಾ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ 3 ಜನಕ್ಕೂ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಬಟ್ ಇಲ್ಲಿ ಸೊ ಇನ್ಕಮ್ ಅರ್ನ್ ಆಗಿ ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಅಲ್ಲೇ, ಬಟ್ ಅದಾದ್ಮೇಲಿಂದ ಲೇಟರ್ ಆನ್ ಅವರು ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾರೆ, ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಜಸ್ಟ್ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ. ಹಂಗಾಗಿ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬೆಲ್ಜಿಯಂ, ರಿಸೀವ್ ಆಗ್ತಾ ಇರೋದು ಬೆಲ್ಜಿಯಂ ಆಗಿರೋದ್ರಿಂದ ಜಸ್ಟ್ ಫಸ್ಟ್ ಪರ್ಸನ್ ಮಾತ್ರ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ವ್ಯಾಲ್ಯೂ ಬಂದು 3 lakh. ಸೊ ರಿಮೈನಿಂಗ್ 2 ಪರ್ಸನ್ಸ್ಗೆ ನಿಲ್ ಆಗುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್, ಸೊ ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ಸ್ ಫ್ರಮ್ ಯೂನಿಟ್ಸ್ ಆಫ್ UTI. ಸೊ ಫಾರ್ಮೆಟ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ವಿ. ಸೊ UTI ಇಂದ ಯಾವುದೇ ತರದ ಇಂಟ್ರೆಸ್ಟ್ ಆಗಿರ್ಬೋದು, ಡಿವಿಡೆಂಡ್ಸ್ ಆಗಿರ್ಬೋದು ಅಥವಾ ಏನೇ ಇನ್ಕಮ್ ಬಂದ್ರು ಸೊ ಅದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಹಂಗಾಗಿ 3 ಜನಕ್ಕೂ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ನೆಕ್ಸ್ಟ್ ಥರ್ಡ್ ಒನ್, ಸೊ ಪ್ರಾಫಿಟ್ ಆನ್ ಸೇಲ್ ಆಫ್ ಪ್ಲಾಂಟ್ ಅಟ್ ಗ್ರೀಸ್ rupees 2,50,000. ಸೊ ವಿತ್ ಇನ್ ಬ್ರಾಕೆಟ್ ಅಲ್ಲಿ ಒನ್ ಆಫ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಯಾವಾಗ ನಿಮಗೆ ಈ ತರ ಸೆಂಟೆನ್ಸ್ ಇರುತ್ತೆ ಇದು ತುಂಬಾ ಇಂಪಾರ್ಟೆಂಟ್. ಸೊ ಸ್ಟೂಡೆಂಟ್ಸ್ ಬಂದು ಇಲ್ಲೇ ಕನ್ಫ್ಯೂಷನ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಅವ್ರೇನ್ ಹೇಳ್ತಾರೆ, ಸೊ ಯಾವುದೋ ಒಂದು ಪ್ಲಾಂಟ್ ನ ಗ್ರೀಸ್ ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ಇನ್ಕಮ್ ಬಂದು ಜನರೇಟ್ ಆಗ್ತಿದೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ, ಏನು ಹೇಳಿಲ್ಲ ಅಂದ್ರೆ ರಿಸೀವ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಅದಾದ್ಮೇಲಿಂದ ಬ್ರಾಕೆಟ್ ಏನ್ ಹೇಳ್ತಾರೆ, ಸೊ ಒನ್ ಆಫ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ. ಓಕೆ, ಅದರಲ್ಲಿ ಸೊ ಅಂದ್ರೆ 2,50,000 ಅಲ್ಲಿ ಅರ್ಧ ಅಮೌಂಟ್ ಮಾತ್ರ ನಾವೇನ್ ಮಾಡ್ತಾ ಇದೀವಿ, ಇಂಡಿಯಾಗೆ ರಿಸೀವ್ ಮಾಡ್ತಾ ಇದೀವಿ. ಸೊ ಯಾವಾಗ ಸೆಂಟೆನ್ಸ್ ಬಂದು ಬ್ರಾಕೆಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದನ್ನ ಸ್ಪ್ಲಿಟ್ ಮಾಡಿ ಕಂಡೀಷನ್ ಅಪ್ಲೈ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಸೊ ಪ್ರಾಫಿಟ್ ಅರ್ನ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ, ಇನ್ಕಮ್ ರಿಸೀವ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ, ಹಂಗಾಗಿ ಮೊದಲನೇ ಮಾತ್ರ ನಾವೇನ್ ಮಾಡ್ತೀವಿ 2,50,000 ಮೆನ್ಷನ್ ಮಾಡ್ತೀವಿ. ಓಕೆ, ಈಗ ಬ್ರಾಕೆಟ್ ಅಲ್ಲಿ ಇರೋದು ಅಪ್ಲೈ ಮಾಡೋಣ. ಸೊ ಬ್ರಾಕೆಟ್ ಅಲ್ಲಿ ಹೇಳ್ತಾರೆ, ಸೊ ಒನ್ ಆಫ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ 2,50,000 ಅಲ್ಲಿ ಅರ್ಧ ಅಮೌಂಟ್ ಅಂದ್ರೆ 1,25,000 ಬಂದು ಇಂಡಿಯಾ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ ಆ ಒಂದು 1,25,000 ಬಂದು 3 ಜನಕ್ಕೂ ಬರಬೇಕು. ಬಟ್ ಫಸ್ಟ್ ಕಾಲಮ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡ್ಬಿಟ್ಟಿದೀವಿ. ಹಂಗಾಗಿ ರಿಮೈನಿಂಗ್ 2 ಕಾಲಮ್ಸ್ ಮಾತ್ರ ನಾವೇನ್ ಮಾಡ್ತೀವಿ 1,25,000 ಅಂತೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಯಾವಾಗ ಸೆಂಟೆನ್ಸ್ ಈ ತರ ಇರುತ್ತೆ ಸ್ಪ್ಲಿಟ್ ಮಾಡಿದಾಗ ನಮಗೆ ಕಂಡೀಷನ್ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ, ಸೊ 2,50,000, ಹಂಗಾಗಿ ಮೊದಲು ಮಾತ್ರ ನಾವು ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಬಟ್ ಬ್ರಾಕೆಟ್ ಅಲ್ಲಿ ಹೇಳ್ತಿದ್ದಾರೆ, ಸೊ ಅರ್ಧ ಅಮೌಂಟ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ ಆ ಒಂದು 1,25,000 ನ 3 ಕಾಲಮ್ಗೂ ಮೆನ್ಷನ್ ಮಾಡಬೇಕು. ಬಟ್ ಫಸ್ಟ್ ಕಾಲಮ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡ್ಬಿಟ್ಟಿದೀವಿ, ಹಂಗಾಗಿ ಮತ್ತೆ ಮೆನ್ಷನ್ ಮಾಡೋ ನೆಸೆಸರಿ ಇಲ್ಲ. ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ 1,25,000 ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್, ಫೋರ್ತ್ ಒನ್, ಸೊ ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್. ಸೊ ಇಲ್ಲಿ ವ್ಯಾಲ್ಯೂ ಬಂದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ 2,000 ಇದೆ. ಸೊ ನಮಗೆ ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ಗೆ ಲಿಮಿಟ್ ಬಂದು ಅಪ್ ಟು 3,500. ಸೊ ಇಲ್ಲಿ ಇಂಟ್ರೆಸ್ಟ್ ಬಂದು 2,000 ಆಗಿರೋದ್ರಿಂದ ಸೊ 3 ಕಾಲಮ್ಗೆ ನಿಲ್ ಅಂತೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಸೊ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡೋನೇಷಿಯಾ rupees 1,50,000. So 50% of the income is received in India rupees 75,000 and the balance is received and used for son's education in Denmark. So ಇಲ್ಲಿ ಸೊ ಟೋಟಲ್ ಇನ್ಕಮ್ ವ್ಯಾಲ್ಯೂ ಬಂದು 1,50,000 ಇದೆ. ಸೊ ಅದರಲ್ಲಿ 50% ಅಂದ್ರೆ 75,000 ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ ಇನ್ನು ರಿಮೈನಿಂಗ್ 75,000 ಬಂದು ಸೊ ಅವರ ಒಬ್ಬ ಮಗನ ಎಜುಕೇಶನ್ಗೆ ಯೂಸ್ ಮಾಡ್ತಾ ಇದ್ದಾರೆ, ಅದು ಎಲ್ಲಿ ಡೆನ್ಮಾರ್ಕ್ ಅಲ್ಲಿ. ಓಕೆ, ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಬಟ್ ಇದು ಫಾರಿನ್ ಇನ್ಕಮ್ ಆಗಿರೋದ್ರಿಂದ ಇದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಮತ್ತೆ ಸೆಂಟೆನ್ಸ್ ನಾವು ಸ್ಪ್ಲಿಟ್ ಮಾಡಿ ಅಪ್ಲೈ ಮಾಡ್ತಾ ಹೋಗೋಣ, ಅವಾಗ ನಮ್ಗೆ ಈಸಿ ಆಗುತ್ತೆ.
ಸೊ ಇಲ್ಲಿ ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಇನ್ ಇಂಡೋನೇಷಿಯಾ ರುಪೀಸ್ 1,50,000 ಇಲ್ಲಿಗೆ ಸ್ಟಾಪ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಇಂಡೋನೇಷಿಯಾದಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಇಂಡೋನೇಷಿಯಾ ಅಂತ ಹೇಳಿ ಕನ್ಸಿಡರ್ ಮಾಡೋಣ. ಸೊ ಅವಾಗ 1,50,000 ನಾವು ಫಸ್ಟ್ ಕಾಲಮ್ ಅಲ್ಲಿ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಅದಾದ್ಮೇಲಿಂದ ಸೊ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. 50% ಆಫ್ ದ ಇನ್ಕಮ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ, ಅಂದ್ರೆ 75,000 ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ ಬೌಂಡ್ರಿ ಒಳಗಡೆ ಎಷ್ಟು ಇನ್ಕಮ್ ಬರುತ್ತೆ ಅದನ್ನ ನಾವು 3 ಜನಕ್ಕೂ ಮೆನ್ಷನ್ ಮಾಡಬೇಕು. ಸೊ ಇಲ್ಲಿ 75,000 ಬಂದು ಬೌಂಡ್ರಿ ಒಳಗಡೆ ಬರ್ತಾ ಇರೋದ್ರಿಂದ 3 ಜನಕ್ಕೂ ಮೆನ್ಷನ್ ಮಾಡಬೇಕು. ಬಟ್ ಫಸ್ಟ್ ಕಾಲಮ್ ಅಲ್ಲಿ ಫಿಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ನಾವು 75,000 ನ ಮೆನ್ಷನ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಅದಾದ್ಮೇಲಿಂದ ಹೇಳ್ತಾರೆ ಅಂಡ್ ಬ್ಯಾಲೆನ್ಸ್ ಈಸ್ ರಿಸೀವ್ಡ್ ಅಂಡ್ ಯೂಸ್ಡ್ ಫಾರ್ ಸನ್ಸ್ ಎಜುಕೇಶನ್ ಇನ್ ಡೆನ್ಮಾರ್ಕ್. ಅಂದ್ರೆ ರಿಮೈನಿಂಗ್ 75,000 ಅವರು ಡೆನ್ಮಾರ್ಕ್ ಅಂದ್ರೆ ಫಾರಿನ್ ಅಲ್ಲೇ ಸನ್ಸ್ ಎಜುಕೇಶನ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದ್ರೆ ಮಾತ್ರ ನಮಗೆ ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲ ಅಂದ್ರೆ ಈ ಒಂದು ಇನ್ಕಮ್ ನ ನಾವು ಕನ್ಸಿಡರ್ ಮಾಡಲ್ಲ. ಓಕೆ, ಸೊ ಮತ್ತೆ ರಿಪೀಟ್ ಮಾಡ್ತೀನಿ. ಸೊ ಟೋಟಲ್ 1,50,000 ಬಂದು ಇಂಡೋನೇಷಿಯಾದಲ್ಲಿ ಅರ್ನ್ ಆಗ್ತಿದೆ, ಅದೇ ರಿಸೀವ್ ಆಗ್ತಿದೆ ಅಂತ ಕನ್ಸಿಡರ್ ಮಾಡಿದ್ರೆ ಮೊದಲನೇವರೆಗೆ 1,50,000 ಮೆನ್ಷನ್ ಮಾಡಿದ್ದೀನಿ. ಅದಾದ್ಮೇಲಿಂದ ಸೊ 50% ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ 75,000 ಬಂದು 3 ಜನಕ್ಕೂ ಮೆನ್ಷನ್ ಮಾಡಬೇಕು. ಬಟ್ ಈಗ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ 75,000 ಮೆನ್ಷನ್ ಮಾಡಿದ್ದೀನಿ. ಇನ್ನು ರಿಮೈನಿಂಗ್ 75,000 ಬಂದು ಸೊ ಡೆನ್ಮಾರ್ಕ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇದ್ದಾರೆ. ಸೊ ಇಲ್ಲಿ ಡೆನ್ಮಾರ್ಕ್ ಬಂದು ಫಾರಿನ್ ಆಗಿರೋದ್ರಿಂದ ನಮ್ಗೆ ಅದು ಕನ್ಸಿಡರ್ ಆಗಲ್ಲ, ಹಾಗಾಗಿ ಆ ಒಂದು ಸೆಂಟೆನ್ಸ್ ನಾವು ಇಗ್ನೋರ್ ಮಾಡ್ತಾ ಇದೀವಿ. ಸೊ ಈಗ ಟೋಟಲ್ ಮಾಡೋಣ. ಸೊ ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬಂದು ಸೊ ಮೊದಲನೇ ಕಾಲಮ್ಗೆ 7 lakh ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಕಾಲಮ್ಗೆ ಸೊ 2 lakh ಬರುತ್ತೆ. ಸೊ ಲಾಸ್ಟ್ ಕಾಲಮ್ಗೂ 2 lakh ಬರುತ್ತೆ. ಓಕೆ, ಸೊ ಈ ಒಂದು ಟೋಟಲ್ನ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಮತ್ತೆ ಒಂದ್ಸಲ ಇಷ್ಟು ಪಾಯಿಂಟ್ಸ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬೆಲ್ಜಿಯಂ ಅಲ್ಲಿ, ರಿಸೀವ್ ಆಗ್ತಾ ಇರೋದು ಬೆಲ್ಜಿಯಂ ಅಲ್ಲೇ. ಅದಾದ್ಮೇಲಿಂದ ಲೇಟರ್ ಆನ್ ಬಂದು ಇಂಡಿಯಾಗೆ ತಗೊಂಡ್ಬರ್ತಾ ಇದ್ದಾರೆ. ಸೊ ಈ ಒಂದು ಸೆಂಟೆನ್ಸ್ ನಾವು ಕನ್ಸಿಡರ್ ಮಾಡಲ್ಲ. ಸೊ ರಿಸೀವ್ಡ್ ಅಂತ ಇದ್ರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ, ಹಾಗಾಗಿ ಮೊದಲನೇ ಕಾಲಮ್ಗೆ ಮಾತ್ರ ನಾವು ಅಮೌಂಟ್ ಮೆನ್ಷನ್ ಮಾಡಿದೀವಿ. ಸೊ ಸೆಕೆಂಡ್ ಒನ್ ಅಲ್ಲಿ UTI ಇಂದ ಇನ್ಕಮ್ ಅರ್ನ್ ಮಾಡ್ತಾ ಇರೋದ್ರಿಂದ ಅದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ 3 ಜನಕ್ಕೂ ನಿಲ್ಲ ಅಂತ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಮೂರನೇದ್ರಲ್ಲಿ ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಗ್ರೀಸ್ ಅಲ್ಲಿ, ಹಾಗಾಗಿ ಮೊದಲನೇದಕ್ಕೆ 2,50,000 ಮೆನ್ಷನ್ ಮಾಡಿದೀವಿ. ಆ ಒಂದು 2,15,000 ಅಲ್ಲಿ ಸೊ ಅರ್ಧ ಅಮೌಂಟ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ ಸೊ 1,25,000 ಬಂದು 3 ಕಾಲಮ್ಗೂ ಮೆನ್ಷನ್ ಮಾಡಬೇಕು. ಬಟ್ ಇಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ಮಾತ್ರ ನಾವು 1,25,000 ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಸೊ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ಇಂಟ್ರೆಸ್ಟ್ ಬರ್ತಾ ಇದೆ. ಸೊ ಇಲ್ಲಿ ಇಂಟ್ರೆಸ್ಟ್ ಬಂದು ಅಪ್ ಟು 3,500 ಬಂದು ಲಿಮಿಟ್ ಇದೆ, ಅದರ ಎಕ್ಸಂಪ್ಷನ್ಸ್ ಇದೆ. ಸೊ ಇಲ್ಲಿ 2,000 ಆಗಿರೋದ್ರಿಂದ 3 ಕಾಲಮ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಫಿಫ್ತ್ ಒನ್ ಅಲ್ಲಿ ಸೊ ಅಗ್ರಿಕಲ್ಚರ್ ಇನ್ಕಮ್ ಬಂದು ಇಂಡೋನೇಷಿಯಾದಲ್ಲಿ ಅರ್ನ್ ಆಗ್ತಾ ಇದೆ. ಸೊ ಅದು ಫಾರಿನ್ ಕಂಟ್ರಿ ಆಗಿರೋದ್ರಿಂದ ಅದು ನಮಗೆ ನಾರ್ಮಲ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ರಿಸೀವ್ ಆಗ್ತಾ ಇರೋದು ಇಂಡೋನೇಷಿಯಾದಲ್ಲಿ, ಹಾಗಾಗಿ ಫುಲ್ ವ್ಯಾಲ್ಯೂನ ನಾವು ಫಸ್ಟ್ ಕಾಲಮ್ಗೆ ಮೆನ್ಷನ್ ಮಾಡಿದೀವಿ. ಸೊ ಈ ಒಂದು 1,50,000 ಅಲ್ಲಿ ಸೊ ಅರ್ಧ ಅಮೌಂಟ್ ಮಾತ್ರ ನಮ್ಮ ಒಂದು ಬೌಂಡ್ರಿ ಒಳಗಡೆ ಬರ್ತಾ ಇದೆ, ಹಾಗಾಗಿ 75,000 ನಾವು 3 ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ ಒನ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ, ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ಮಾತ್ರ ನಾವು 75,000 ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಅದಾದ್ಮೇಲೆ ಸೊ ರಿಮೈನಿಂಗ್ 50% ಬಂದವರು ಡೆನ್ಮಾರ್ಕ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇದ್ದಾರೆ. ಸೊ ಡೆನ್ಮಾರ್ಕ್ ಬಂದು ಫಾರಿನ್ ಆಗಿರೋದ್ರಿಂದ ಆ ಒಂದು ಸೆಂಟೆನ್ಸ್ ಬಂದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಸೊ ಈ ಒಂದು ಬೇಸ್ ಮೇಲೆ ನಾವು ಸೊ ಈ ತರ ಏನೊಂದು ಪಾರ್ಷಿಯಲ್ ಇನ್ಕಮ್ ಬಂದು ಇಂಡಿಯಾಗೆ ರಿಸೀವ್ ಮಾಡ್ತಾರತ್ತೆ. ಸೊ ಇದನ್ನ ಸೆಂಟೆನ್ಸ್ ನ ಸ್ಪ್ಲಿಟ್ ಮಾಡೋದ್ರಿಂದ ನಾವು ಈಸಿಯಾಗಿ ಅರ್ಥ ಮಾಡ್ಕೊಂಡು ಆ ಒಂದು ಕಂಡೀಷನ್ಸ್ ನಾವು ಅಪ್ಲೈ ಮಾಡ್ತಾ ಹೋಗ್ಬೋದು. 8th question. Following are the particulars of Mr. Sharath for the previous year 2021-22. First point, interest on financial development bonds 1/3 received in India rupees 2,40,000. Second point, share of income from HUF rupees 80,000. Third point, dividends received in UK from an American company, out of which rupees 20,000 was remitted to India, rupees 70,000. Fourth point, profit earned from a business in Colombia which was controlled from India, half of the profit being received in India, rupees 2 lakh. Fifth point, interest earned on post office savings bank account, rupees 5,500. Compute his taxable income for the assessment year 2022-23. ಸೊ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಪಾಯಿಂಟ್, ಸೊ ಇಂಟ್ರೆಸ್ಟ್ ಆನ್ ಫಿನ್ಲ್ಯಾಂಡ್ ಡೆವಲಪ್ಮೆಂಟ್ ಬಾಂಡ್ಸ್ rupees 2,40,000. ಸೊ ವಿದಿನ್ ಬ್ರಾಕೆಟ್ ಅಲ್ಲಿ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಫಿನ್ಲ್ಯಾಂಡ್ ಅಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಅಲ್ಲೇ ಅಂತ ಅನ್ಕೊಳ್ಳೋಣ, ಯಾಕಂದ್ರೆ ವಿತಿನ್ ಬ್ರಾಕೆಟ್ ಅಲ್ಲಿ ಸೆಂಟೆನ್ಸ್ ಇರೋದ್ರಿಂದ. ಸೊ ಇದನ್ನ ಸ್ಪ್ಲಿಟ್ ಮಾಡೋಣ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಫಿನ್ಲ್ಯಾಂಡ್, ಸೊ ರಿಸೀವ್ ಆಗ್ತಾ ಇರೋದು ಫಿನ್ಲ್ಯಾಂಡ್ ಅಂದಾಗ ಸೊ ಮೊದಲನೇ ಪರ್ಸನ್ ಮಾತ್ರ ನಾವೇನ್ ಮಾಡ್ತೀವಿ, ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡ್ತೀವಿ 2,40,000. ಓಕೆ, ಸೊ ಈಗ ಸೊ ಬ್ರಾಕೆಟ್ ಏನ್ ಹೇಳ್ತಿದ್ದಾರೆ, ಸೊ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ 2,40,000 ಅಲ್ಲಿ 1/3 ಅಂತ ಕ್ಯಾಲ್ಕುಲೇಟ್ ಮಾಡಿದಾಗ ಸೊ ಫುಲ್ 2,40,000 ಇಂಟು 1/3 ಮಾಡಿದ್ರೆ 80,000. ಸೊ 80,000 ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಇನ್ಕಮ್ ಬರ್ತಾ ಇದೆ.
ಹಾಗಾಗಿ 80,000 ಬಂದು 3 ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಬಟ್ ಫಸ್ಟ್ ಕಾಲಮ್ ಅಲ್ಲಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ ಮಾತ್ರ ನಾವೇನ್ ಮಾಡ್ತೀವಿ 80,000 ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಒನ್, ಸೆಕೆಂಡ್ ಒನ್. ಸೊ ಶೇರ್ ಆಫ್ ಇನ್ಕಮ್ ಫ್ರಮ್ HUF ಅಂದ್ರೆ HUF ಇಂದ ಯಾವ ತರದ ಇನ್ಕಮ್ ಬಂದ್ರೆ ಅದು ನಾಟ್ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಹಾಗಾಗಿ 3 ಕಾಲಮ್ಗೆ ನಿಲ್ ಆಗುತ್ತೆ. ನೆಕ್ಸ್ಟ್ ಥರ್ಡ್ ಒನ್. ಸೊ ಡಿವಿಡೆಂಡ್ ರಿಸೀವ್ಡ್ ಇನ್ UK ಫ್ರಮ್ ಆನ್ ಅಮೆರಿಕನ್ ಕಂಪನಿ, ಸೊ ಔಟ್ ಆಫ್ ವಿಚ್ ₹20,000 ವಾಸ್ ರೆಮಿಟೆಡ್ ಟು ಇಂಡಿಯಾ. ಸೊ ಟೋಟಲ್ ವ್ಯಾಲ್ಯೂ ಬಂದು 70,000 ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ರಾಕೆಟ್ ಅಲ್ಲಿ ₹20,000 ರೆಮಿಟೆಡ್ ಟು ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ನಮ್ಗೆ ಯಾವಾಗಲೂ ಅಷ್ಟೇ ಸೊ ರೆಮಿಟೆಡ್ ಅಥವಾ ಟ್ರಾನ್ಸ್ಫರ್ ಅಂತ ಮೆನ್ಷನ್ ಮಾಡಿದ್ರೆ ಅದನ್ನ ನಾವು ಕನ್ಸಿಡರ್ ಮಾಡಲ್ಲ. ಸೊ ರಿಸೀವ್ ಟು ಇಂಡಿಯಾ ಅಂತ ಇದ್ರೆ ಮಾತ್ರ ಆ ಒಂದು ಇನ್ಕಮ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬಂದಿದೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು UK ನಲ್ಲಿ, ರಿಸೀವ್ ಆಗ್ತಾ ಇರೋದು UK ನಲ್ಲಿ. ಹಾಗಾಗಿ ಫಸ್ಟ್ ಕಾಲಮ್ಗೆ ಮಾತ್ರ ನಾವು 70,000 ಮೆನ್ಷನ್ ಮಾಡ್ತೀವಿ. ರಿಮೈನಿಂಗ್ 2 ಕಾಲಮ್ಸ್ಗೆ ನಿಲ್ ಆಗುತ್ತೆ. ಅದೇ ಇನ್ ಕೇಸ್ ಇಲ್ಲಿ 20,000 ವಾಸ್ ರಿಸೀವ್ ಟು ಇಂಡಿಯಾ ಅಂತ ಮೆನ್ಷನ್ ಮಾಡಿದ್ರೆ ಸೊ ಇಲ್ಲಿ ರಿಮೈನಿಂಗ್ 2 ಕಾಲಮ್ಸ್ಗೆ 20,000 ಅಂತ ಹೇಳಿ ಮೆನ್ಷನ್ ಮಾಡ್ತಿದ್ವಿ. ನೆಕ್ಸ್ಟ್ ಫೋರ್ತ್ ಒನ್. ಸೊ ಪ್ರಾಫಿಟ್ ಅರ್ನ್ಡ್ ಫ್ರಮ್ ಎ ಬಿಸ್ನೆಸ್ ಇನ್ ಕೊಲಂಬಿಯಾ which was controlled from India, half of the profit being received in India ₹2 lakh. So ಇಲ್ಲಿ ಟೋಟಲ್ ವ್ಯಾಲ್ಯೂ ಬಂದು 2 lakh ಇದೆ. ಸೊ ಇಲ್ಲಿ ಹೇಳ್ತಿದ್ದಾರೆ ಸೊ ಪ್ರಾಫಿಟ್ ಅರ್ನ್ಡ್ ಫ್ರಮ್ ಎ ಬಿಸ್ನೆಸ್ ಇನ್ ಕೊಲಂಬಿಯಾ, ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಕೊಲಂಬಿಯಾದಲ್ಲಿ. ಸೊ ಅದಾದ್ಮೇಲೆ ಇಂದ ಸೆಂಟೆನ್ಸ್ ಅಲ್ಲಿ ಕಂಟ್ರೋಲ್ ಫ್ರಮ್ ಇಂಡಿಯಾ, ಯಾವಾಗಲೂ ಅಷ್ಟೇ ಇಂಡಿಯಾದಿಂದ ಕಂಟ್ರೋಲ್ ಆಗ್ತಿದೆ. ಫಸ್ಟ್ 2 ಪರ್ಸನ್ಸ್ಗೆ ನಾವು ಫುಲ್ ವ್ಯಾಲ್ಯೂನ ಮೆನ್ಷನ್ ಮಾಡ್ತೀವಿ. ಹಾಗಾಗಿ ಸೊ ಇಲ್ಲಿ ಫಸ್ಟ್ 2 ಕಾಲಮ್ಸ್ಗೆ 2 lakh ಬರುತ್ತೆ. ಓಕೆ, ನೆಕ್ಸ್ಟ್ ಅದಾದ್ಮೇಲಿಂದ ಸೆಂಟೆನ್ಸ್ ಏನ್ ಹೇಳ್ತಿದ್ದಾರೆ, ಹಾಫ್ ಆಫ್ ದ ಪ್ರಾಫಿಟ್ ಬೀಯಿಂಗ್ ರಿಸೀವ್ಡ್ ಇನ್ ಇಂಡಿಯಾ ಅಂದ್ರೆ ಸೊ ಈ ಒಂದು 2 lakh ಅಲ್ಲಿ ಅರ್ಧ ಅಮೌಂಟ್ ಅಂದ್ರೆ 1 lakh ಬಂದು ಇಂಡಿಯಾಗೆ ರಿಸೀವ್ ಮಾಡ್ಕೊಂತ ಇದೀವಿ. ಹಾಗಾಗಿ 1 lakh ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ. ಸೊ 3 ಜನಕ್ಕೂ 1 lakh ನ ಮೆನ್ಷನ್ ಮಾಡಬೇಕು. ಬಟ್ ಆಲ್ರೆಡಿ 2 lakh ನ ನಾವು ಫಸ್ಟ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡ್ಬಿಟ್ಟಿದೀವಿ. ಹಾಗಾಗಿ ಲಾಸ್ಟ್ ಕಾಲಮ್ಗೆ ಮಾತ್ರ ನಾವು 1 lakh ನ ಮೆನ್ಷನ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಲಾಸ್ಟ್ ಒನ್. ಸೊ ಇಂಟ್ರೆಸ್ಟ್ ಅರ್ನ್ಡ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ₹5,500. ಸೊ ನಮಗೆ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇಂದ ಅಪ್ ಟು 3,500 ಬಂದು ಇಂಟ್ರೆಸ್ಟ್ ಎಕ್ಸೆಂಪ್ಟೆಡ್. ಅದಕ್ಕಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಟ್ಯಾಕ್ಸಬಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸೆಸ್ ಇರೋ ವ್ಯಾಲ್ಯೂಗೆ ಮಾತ್ರ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಹಾಗಾಗಿ ಸೊ 5,500 ಮೈನಸ್ ಸೊ 3,500 ಮಾಡಿದಾಗ ನಮಗೆ ಎಕ್ಸೆಸ್ ವ್ಯಾಲ್ಯೂ ಬಂದು 2,000 ಬರುತ್ತೆ. ಸೊ ಈ ಒಂದು 2,000 ಮಾತ್ರ ನಮಗೆ ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ 3 ಕಾಲಮ್ಗೆ. ಸೊ 2,000 ಓಕೆ, ಇವಾಗ ಇದಿಷ್ಟನ್ನು ನಾವು ಟೋಟಲ್ ಮಾಡಿದಾಗ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಬಂದು ಫಸ್ಟ್ ಕಾಲಮ್ ಅಲ್ಲಿ 5,12,000 ಬರುತ್ತೆ. ಸೆಕೆಂಡ್ ಕಾಲಮ್ಗೆ 2,82,000 ಬರುತ್ತೆ. ಸೊ ಲಾಸ್ಟ್ ಕಾಲಮ್ಗೆ 1,82,000 ಬರುತ್ತೆ. ಓಕೆ, ಸೊ ಇವಾಗ ಇದಿಷ್ಟನ್ನು ಮತ್ತೆ ಒಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಫಿನ್ಲ್ಯಾಂಡ್, ಸೊ ರಿಸೀವ್ ಆಗ್ತಾ ಇರೋದು ಫಿನ್ಲ್ಯಾಂಡ್. ಹಾಗಾಗಿ ಮೊದಲನೇ ಕಾಲಮ್ಗೆ ಮಾತ್ರ ನಾವು ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ 2,40,000. ಸೊ ಈ ಒಂದು 2,40,000 ನಲ್ಲಿ 1/3 ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ಬರ್ತಾ ಇದೆ ಅಂದ್ರೆ 80,000 ವ್ಯಾಲ್ಯೂ. ಸೊ 80,000 ಬಂದು 3 ಕಾಲಮ್ಗೆ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ ಒನ್ ಅಲ್ಲಿ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಹಾಗಾಗಿ ರಿಮೈನಿಂಗ್ ಕಾಲಮ್ಸ್ಗೆ ಮಾತ್ರ ನಾವು 80,000 ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಸೆಕೆಂಡ್ ಒನ್ ಅಲ್ಲಿ HUF ಇಂದ ಇನ್ಕಮ್ ನ ರಿಸೀವ್ ಮಾಡ್ತಾ ಇದೀವಿ, ಅದು ನಾಟ್ ಟ್ಯಾಕ್ಸಬಲ್. ಸೊ 3 ಕಾಲಮ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಥರ್ಡ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು UK ನಲ್ಲಿ, ರಿಸೀವ್ ಆಗ್ತಾ ಇರೋದು UK ನಲ್ಲೇ. ಹಾಗಾಗಿ ಮೊದಲನೇ ಕಾಲಮ್ಗೆ 70,000 ಮೆನ್ಷನ್ ಮಾಡಿದೀವಿ. ಸೊ ವಿತಿನ್ ಬ್ರಾಕೆಟ್ ಅಲ್ಲಿ 20,000 ಬಂದು ರೆಮಿಟ್ ಆಗ್ತಿದೆ. ಸೊ ನಮಗೆ ರಿಸೀವ್ ಆಗ್ತಿದ್ರೆ ಮಾತ್ರ ಸೆಂಟೆನ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಮಿಟೆಡ್ ಇದ್ರೆ ಅದನ್ನ ಕನ್ಸಿಡರ್ ಮಾಡಲ್ಲ. ಹಾಗಾಗಿ ರಿಮೈನಿಂಗ್ 2 ಕಾಲಮ್ಸ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲಿ ಸೊ ಇನ್ಕಮ್ ಅರ್ನ್ ಆಗ್ತಾ ಇರೋದು ಕೊಲಂಬಿಯಾದಲ್ಲಿ, ಸೊ ರಿಸೀವ್ ಆಗ್ತಾ ಇರೋದು ಕೊಲಂಬಿಯಾದಲ್ಲೇ, ಬಟ್ ಕಂಟ್ರೋಲ್ ಬಂದು ಇಂಡಿಯಾದಲ್ಲಿದೆ. ಸೊ ಯಾವಾಗ ಕಂಟ್ರೋಲ್ ನಮ್ಮ ಹತ್ರ ಇರುತ್ತೆ ಸೊ ಫಸ್ಟ್ 2 ಕಾಲಮ್ಸ್ಗೆ ನಾವು ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಬೇಕು. ಹಾಗಾಗಿ ಫುಲ್ ವ್ಯಾಲ್ಯೂನ ನಾವು ಫಸ್ಟ್ 2 ಕಾಲಮ್ಸ್ಗೆ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಅದಾದ್ಮೇಲಿಂದ ಸೊ ಈ ಒಂದು 2 lakh ಅಲ್ಲಿ ಅರ್ಧ ಅಮೌಂಟ್ ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ ರಿಸೀವ್ ಮಾಡ್ತಾ ಇದೀವಿ. ಹಾಗಾಗಿ 1 lakh ಬಂದು 3 ಕಾಲಮ್ಸ್ಗೆ ಮೆನ್ಷನ್ ಮಾಡಬೇಕು. ಸೊ ಫಸ್ಟ್ 2 ಕಾಲಮ್ಸ್ ಅಲ್ಲಿ ಆಲ್ರೆಡಿ ಫುಲ್ ವ್ಯಾಲ್ಯೂ ಮೆನ್ಷನ್ ಮಾಡಿದೀವಿ. ಹಾಗಾಗಿ ಲಾಸ್ಟ್ ಕಾಲಮ್ ಅಲ್ಲಿ ಮಾತ್ರ ನಾವು 1 lakh ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಲಾಸ್ಟ್ ಒನ್ ಅಲ್ಲಿ ಸೊ ಪೋಸ್ಟ್ ಆಫೀಸ್ ಇಂದ ನಾವು ಇಂಟ್ರೆಸ್ಟ್ ನ ಅರ್ನ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಪೋಸ್ಟ್ ಆಫೀಸ್ ಇಂದ ಇಂಟ್ರೆಸ್ಟ್ ಬಂದು ಅಪ್ ಟು 3,500 ಬಂದು ಎಕ್ಸೆಂಪ್ಟೆಡ್ ಆಗಿರೋದ್ರಿಂದ ಸೊ 5,500 ಅಲ್ಲಿ 3,500 ಮೈನಸ್ ಮಾಡಿದ್ರೆ ಸೊ 2,000ಗೆ ಮಾತ್ರ ನಾವು ಟ್ಯಾಕ್ಸಬಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಈ ಒಂದು ವಿಡಿಯೋದಲ್ಲಿ ಪಾರ್ಟ್ ಆಫ್ ದ ಇನ್ಕಮ್ ಬಂದು ಇಂಡಿಯಾ ಬೌಂಡ್ರಿ ಒಳಗಡೆ ರಿಸೀವ್ ಮಾಡ್ತಿದ್ರೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಯಾವ ತರ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದೀವಿ. ಇನ್ ಕೇಸ್ ಈ ಪ್ರಾಬ್ಲಮ್ಸ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.